ನಮ್ಮ ಲಿಂಗ ಪೂಜೆ ಅಲ್ಲ ಬಸವಣ್ಣಲ್ಲಿ ಇರುವುದು ಈ ವಚನದಿಂದಲೇ ಗೊತ್ತಾಗಿದ್ದ. ಇಲ್ಲಿ ತಂದು ಸಂರಕ್ಷಣೆ ಮಾಡಿದ ವಚನ ಅಲ್ಲ ಗೊತ್ತಾಯ್ತು. 11 ಟೀಮ್ ಹೋಗಿದ್ದ ಕಡೆ ಎಲ್ಲ ಕಡೆ ಸುಟ್ಟಾಕ್ಬಿಡ್ತಾರೆ, ಕೊಂದಾಕ್ಬಿಡ್ತಾರಲ್ಲ, ಇವರು ಅಲ್ಲಿ ಇಟ್ಬಿಟ್ಟು ಸಂರಕ್ಷಣೆ ಮಾಡ್ತಾರೆ. ಸರ್ ಪಾಟೀಲ್ ಸರ್ ನೋಡಿ ಸರ್, ನನಗೆ ಯಾರು ನೆನಪಿದ್ರು ಗೊತ್ತಾ, ಹಿಂದೆ ಎಲ್ಲ ಬರ್ರಿ ಪ್ರವೀಣ ನನ್ನ ಬಿಟ್ಟು. 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಆದ ಮಹತ್ತರವಾದ ದೊಡ್ಡ ಕ್ರಾಂತಿ. ಆ ಕಾಲಘಟ್ಟದಲ್ಲಿ ಒಂದು ಸಂಪ್ರದಾಯವಾದಂತಹ ಮೂಲಭೂತವಾದವನ್ನು ಧಿಕ್ಕರಿಸಿ ನಡೆದಂಥ ಕ್ರಾಂತಿ, ವಿಶ್ವದಲ್ಲೇ ಅದ್ಭುತವಾದಂಥ ಕ್ರಾಂತಿ ಅದು. ಅದಕ್ಕೆ ಪ್ರತೀಕವಾಗಿ ಆ ಕ್ರಾಂತಿಗೆ ಒಂದು ನಮಗೆ ಒಂದು ಬೇಸಾಗಿ ಉಳಿವಿ ಕೂಡ ಅದರಲ್ಲಿ ಪಾಲ್ಗೊಳ್ಳುತ್ತೆ. ಯಾಕೆಂದರೆ ಕಲ್ಯಾಣ ಕ್ರಾಂತಿಯಾಗಿ ಬಿಜ್ಜಳನ ಕೊಲೆ ಆದಾಗ ಶರಣರ ಮಗ, ವೈದಿಕತೆಯನ್ನು ಬೆಂಬಲಿಸ್ತಿದ್ದಂಥ ಮಗ ಶರಣರನ್ನ ಕತ್ತರಿಸಾಕಿ, ಅದಕ್ಕೂ ಮುಂಚೆ ಏನು ವಚನಗಳಿದೆಯಲ್ಲ ಅದೇ ಇದಕ್ಕೆಲ್ಲ ಕಾರಣ, ವಚನಗಳನ್ನ ಸುಟ್ಟಾಗಿ ಅಂತ ಆದೇಶ ಕೊಡ್ತಾರೆ. 11 ಟೀಮು ದಿಕ್ಕಾಪಾಲಾಗಿಬಿಡುತ್ತಾರೆ. 11 ಟೀಮು ಅಲ್ಲಿ ಹೆಜ್ಜೆಜ್ಜೆಗೂ ಬಿಜ್ಜಳನ ಸೈನಿಕರು ಕೊಲ್ತಾರೆ. ಅದರಲ್ಲಿ ಯಾರ್ಯಾರೋ ಉಳಿತಾರೆ. ಅದರಲ್ಲಿ ಇವರು ಬರಬೇಕಾದ್ರೆ ಪೋಟೋಳಿಯಿಂದ ಬರ್ತಾರೆ. ಇಲ್ಲಿಗೆ ಕದಂಬ ಡೈನೆಸ್ಟಿಯ ಒಬ್ಬ ರಾಣಿ ಇಲ್ಲಿ ದಾರಿ ತೋರಿಸ್ತಾರೆ. ಕುಂಬಿರಾಯ ಇಲ್ಲಿ ಸಾಮಂತ ಇಲ್ಲಿ ಆಶ್ರಯ ಕೊಡ್ತಾರೆ. ಇಲ್ಲಿ ಗುಹೆಗಳಿದೆ, ಇಲ್ಲಿ ನೀವು ವಚನವನ್ನು ಸಂರಕ್ಷಿಸಿ ಇಡ್ಬೋದು, ನಿಮ್ಮ ಪ್ರಾಣಗಳನ್ನು ರಕ್ಷಿಸಬೇಕು ಅಂತ ಬರಬೇಕಾದ್ರೆ ಭಾಳಷ್ಟು ಜನ ಸಾಯ್ತಾರೆ. ಇಲ್ಲಿ ಬಂದಿದ್ದರಲ್ಲಿ 11 ಟೀಮಲ್ಲಿ ಒಂದು ಟೀಮ್ ಬಂದಿದ್ದರಲ್ಲಿ ರುದ್ರಮುನಿ ಸ್ವಾಮಿ ಅಂತಿರ್ತಾರೆ. ರುದ್ರಮುನಿ ಸ್ವಾಮಿ ಅಂತಿರ್ತಾರೆ ಹಿರಿಯರು. ಅಕ್ಕ ನಾಗಮ್ಮ, ಬಸವಣ್ಣನ ಅಕ್ಕ ನಾಗಮ್ಮ, ಅವರ ಮಗ ಚೆನ್ನ ಬಸವಣ್ಣ, ಒಂದಷ್ಟು ಜನ, ಈಗ ಅಂಬಿಗರ ಚೌಡಯ್ಯ, ದೋರಕಕ್ಕಯ್ಯ, ಒಂದಷ್ಟು ಜನ. ಅದು ಉಳುವಿಯ ಮೇಲೆ ಗುಡಿಯಲ್ಲಿ ಕೆತ್ತನೆಯಲ್ಲಿ ಇದೆ, ಅದರಲ್ಲಿ ಮುಸ್ಲಿಮು ಕೂಡ ಇರ್ತಾರೆ. ಇದರಲ್ಲಿ ಬಂದಿದ್ದರಲ್ಲಿ ಭಾಳ ಪ್ರಮುಖವಾಗಿ ನಮ್ಮಲ್ಲಿ ಎಂಥದ್ದು ನದಿ ಇರೋದು, ಕಿನ್ನರಿ ಬೊಮ್ಮಯ್ಯ ಬರ್ತಾನೆ. ಕಿನ್ನರಿ ಬೊಮ್ಮಯ್ಯ ಬರಬೇಕಾರಲ್ಲೊಂದು, ಈಗ ಸಿಂತೆರಿ ರಾಕ್ ಅಂತ ಕರೀತಾರೆ ಬ್ರಿಟಿಷರು, ಆದರೆ ಕಿನ್ನರಿ ಬಂದಿದ್ದರಿಂದ ಅದಕ್ಕೆ ಕಿನ್ನರಿ ಪದ ಹೋಗಿ ಕಾನೇರಿ ನದಿಯಾಗಿದೆ. ಮತ್ತು ಅಲ್ಲಿ ಪಕ್ಕದಲ್ಲಿ ಕುಣಬಿ ಹಳ್ಳಿ ಇದೆ, ಅದು ಕಾನೇರಿ ಹಳ್ಳಿಯಾಗಿದೆ. ಅಲ್ಲಿಂದ ಬರ್ಬೇಕಾದ್ರೆ ಈ ಹಳ್ಳಿಗಳಿಗೆಲ್ಲ ಏನಾಗುತ್ತೆ, ಕೊಲ್ತಾರೆ. ಕೊಂದರಂತೆ ಹೆಸರೇ ಇದೆ ಒಂದು ಹಳ್ಳಿಗೆ ಅನ್ನೋದು ಏನಿದೆಯಲ್ಲ. ಈ ಬಿಜ್ಜಳನ ಸೈನಿಕರು ಆಕ್ರಮಣ ಮಾಡಾಗ ಉಳಿದ ಶರಣರು ಇಲ್ಲಿ ಉಳಿದರು, ಅದಕ್ಕೆ ಉಳಿವಿ ಅಂತ ಹೆಸರು ಬಂತು. ಅವರು ಈ ಕೆಳಗಡೆ ಭಾಗದಲ್ಲಿ ಆಕಳ ಗವಿ ಬರುತ್ತೆ, ಅದ್ರ ಕೆಳಗಡೆ ಮಹಾಮನೆ ಗವಿ ಅಂತಿದೆ. ಇಲ್ಲಿ ಇವರು ವಚನಗಳನ್ನು, ತಮ್ಮ ಪ್ರಾಣವನ್ನು ಸಂರಕ್ಷಿಸಿ ಅವರು ಬದುಕಕ್ಕೆ ಕಾರಣ ಆಗಿದ್ದಂತಹ ಐತಿಹಾಸಿಕ ಸಾಕ್ಷಿಯಾದಂತಹ ಗುಹೆಗಳಿವೆ ಇಲ್ಲಿ ಆಕಳ ಗವಿ ಅಂತ. ಸೊ ಆಕಳ ಗವಿಯಲ್ಲಿ ಇವರು ವಚನಗಳನ್ನು, ಅದು ತುಂಬ ಕಡಿದಾಗಿದೆ, ಮೇಲೆ ಹೋಗಬೇಕು, ಮಲ್ಕಂಡು ಒಳಗಡೆ ತೆವಲಬೇಕು. ಒಳಗಡೆ ವಿಶಾಲವಾಗಿದೆ. ಅಲ್ಲಿ ಈ ಸ್ಯಾಲೆಕ್ಟೈಟ್ ಮತ್ತು ಸ್ಯಾಲೆಗ್ಮೈಟ್ ಅನ್ನುವ ಡಿಪಾಯಿಷನ್ನು ಬೀಳೋದ್ರಿಂದ ಅದೇನಾಗುತ್ತೆ, ಕೆಚ್ಚಲ್ ಥರ ಫಾರ್ಮ್ ಆಗಿದೆ. ಹಾಗಾಗಿ ಆಕಳ ಗವಿ ಅಂತ ಕರೀತಾರೆ. ಅದು ಸಂರಕ್ಷಿಸಿ ಕೊಟ್ಟಿದ್ದು. ಆ ಸಂರಕ್ಷಣೆ ನಂತರದ ಆಳಿದ ರಾಜರುಗಳು ಒಂದಿಬ್ಬರು ಅದನ್ನು ಸಂರಕ್ಷಣೆ ಮಾಡ್ತಾರೆ. ಕೊನೆಗೆ ಅದು ಮೈಸೂರು ಯೂನಿವರ್ಸಿಟಿಗೆ ಹೋಗುತ್ತೆ. ಅಲ್ಲಿಂದ ಅದು ಎಲ್ಲ ಕಡೆ ವಚನ ಏನು ಅಂತ. ಭಾಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, 11 ಟೀಮು ಬೇರೆ ಬೇರೆ ಕಡೆ ಹೋಗುತ್ತಲ್ಲ, ಅಲ್ಲೆಲ್ಲ ವಚನಗಳನ್ನ ಸುಟ್ಟಾಕ್ತಾರೆ. 11 ಜನ ಅಂದರೆ ಒಂದು 100% ಇದೆ ಅಂದರೆ 10% ಮಾತ್ರ ಇವತ್ತು ವಚನ, ಇವತ್ತು ಹೊರಗಿನ ಪ್ರಪಂಚಕ್ಕೆ, ಸಾರಸ್ವತ ಲೋಕಕ್ಕೆ ಇವತ್ತು ಪರಿಚಿತ ಆಗಿರೋದು. ವಚನಗಳಿಲ್ಲದೆ ಇದ್ದರೆ ಬಸವಣ್ಣನ ಎಲ್ಲ ಶಾಸನಗಳನ್ನು ಕೂಡ ಡೆಮಾಲಿಷ್ ಮಾಡಿದರು. ಆ ಕಲ್ಯಾಣ ಕ್ರಾಂತಿ ಏನಾಯಿತು, ಬಸವಣ್ಣ ಯಾರು, ವಚನಗಳೇನು ಅನ್ನೋದು ಮಾಯಾಗಿ ಹೋಗ್ತಿತ್ತು. ಆ ವಚನಗಳನ್ನು ತಗೊಂಡು ವಚನಗಳಿಂದ ಇತಿಹಾಸವನ್ನು ಕಟ್ಟಕ್ಕೆ ಸಾಧ್ಯ ಆಗಿದ್ದು. ಹಾಗಾಗಿ ಆಕಳ ಗವಿ ಇದೆಯಲ್ಲ, ಇದು ಕರ್ನಾಟಕದ ಇತಿಹಾಸಕ್ಕೆ ಹಿಡಿದ ಒಂದು ದೊಡ್ಡ ಆಧಾರ ಸ್ತಂಭ. ಇದು ಸಾಕ್ಷಿ ಪ್ರಜ್ಞೆ, ಇದು ಆಕಳ ಗವಿ ಆಗುತ್ತೆ. ಆಕಳ ಗವಿ ಅನ್ನೋದನ್ನು ಇವತ್ತು, ಹಾಗಾಗಿ ಅವರು ಯಾವ ಟ್ರ್ಯಾಕಿಂದ ಬಂದ್ರಲ್ಲ, ಬರಬೇಕಾದ್ರೆ ಅವರು ಸೈನಿಕರು ಅಟ್ಟಿಸ್ಕೊಂಬಂದಾಗ ಆ ಟ್ರ್ಯಾಕಲ್ಲೆಲ್ಲ ಹಾಗೇ ಬರಲಿಲ್ಲ. ಅವರು ವಚನದ ಶ್ರೇಷ್ಠತೆ ಮತ್ತು ಈ ಇದೇನಿದೆಯಲ್ಲ ತಾರತಮ್ಯಗಳ ವಿರುದ್ಧ ಮಾತಾಡ್ಕೊಂಬಂದಿದ್ದರಿಂದ ಅವರೆಲ್ಲ ಅವರ ಫಾಲೋವರ್ ಆಗ್ತಾರೆ. ಈಗ ಕೂಡ ಇಲ್ಲಿ ಜಾತ್ರೆಗೆ ಅಲ್ಲಿಂದ ನಡ್ಕೊಂಡು ಬರ್ತಾರೆ. ಇವರು ಬಂದಿದ್ದ ಟ್ರ್ಯಾಕಿಂದ ನಡ್ಕೊಂಡು ಇಲ್ಲಿಗೆ ವರ್ಷ